ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಸಂತೃಪ್ತಿ ಕಿಚನ್. ನಾನಿವತ್ತು ಒಂದು ಆರೋಗ್ಯಕರವಾದಂತಹ ರೆಸಿಪಿಯ ಜೊತೆ ಬಂದಿದ್ದೀನಿ. ಇದು ರಾಗಿ ರೊಟ್ಟಿ. ರಾಗಿ ರೊಟ್ಟಿಯನ್ನು ಎಲ್ಲರೂ ಮಾಡ್ಬೋದು, ಆದರೆ ಮಾಡೋದಕ್ಕೆ ಬರದೇ ಇರೋರು ರಾಗಿ ರೊಟ್ಟಿಯನ್ನು ಹೇಗೆ ಸಿಂಪಲ್ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ನ ಜೊತೆ ನಾನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ತುಂಬ ಸಾಫ್ಟಾಗಿರುವಂತಹ ಉಬ್ಬಿ ಬರುವಂತಹ ರಾಗಿ ರೊಟ್ಟಿಯನ್ನು ಯಾವ ರೀತಿ ಮಾಡೋದು ಅಂತ ನಾನಿವತ್ತು ಹೇಳ್ಕೊಡ್ತಾ ಇದ್ದೀನಿ. ಬನ್ನಿ ಇದನ್ನು ಹೇಗೆ ಮಾಡೋದಂತ ನೋಡೋಣ. ನಾನಿಲ್ಲಿ ಒಲೆ ಮೇಲೆ ಒಂದು ಪಾತ್ರೆಯನ್ನು ಇಟ್ಕೊಂಡು ಅದಕ್ಕೆ ನೀರನ್ನು ಹಾಕ್ತಾಯಿದ್ದೀನಿ. ನೋಡಿ, ನಾನು ಈ ಕಪ್ಪಿನಲ್ಲಿ ಹಾಕ್ತಾಯಿದ್ದೀನಿ. ಇಲ್ಲಿ ಯಾವುದೇ ಒಂದು ಕಪ್ಪು ಅಥವಾ ಪಾತ್ರೆನ ನೀವು ತಗೊಳ್ಬೋದು. ನಾನು 1.5 ಕಪ್ನಷ್ಟು ನೀರನ್ನು ಹಾಕ್ತಾಯಿದ್ದೀನಿ. ನೋಡಿ, ನಾನು ಚಿಕ್ಕ ಕಪ್ಪಿನಲ್ಲಿ 1.5 ಕಪ್ನಷ್ಟು ನೀರನ್ನು ಹಾಕಿದ್ದೀನಿ. ಈ ನೀರು ಚೆನ್ನಾಗಿ ಬಾಯ್ಲ್ ಆಗಬೇಕು. ಈಗ ಇದಕ್ಕೆ ರೊಟ್ಟಿಗೆ ಬೇಕಾದಷ್ಟು ಉಪ್ಪನ್ನು ಹಾಕ್ಕೊಂಡು ಅದೇ ಕಪ್ಪಿನಲ್ಲಿ 1 ಕಪ್ನಷ್ಟು ರಾಗಿ ಹಿಟ್ಟನ್ನು ತಗೊಂಡಿದ್ದೀನಿ. ನೀರು ಚೆನ್ನಾಗಿ ಬಾಯ್ಲ್ ಆಗ್ತಾ ಇದೆ ಅಂತನ್ನುವಾಗ ನಾವು ತಗೊಂಡಿರುವಂತಹ ರಾಗಿ ಹಿಟ್ಟನ್ನು ಇದಕ್ಕೆ ಹಾಕ್ಕೊಳ್ಳೋಣ. ಹಾಕ್ಬಿಟ್ಟು ಮೊದಲೇ ತಿರುಗಿಸ್ಕೊಳ್ಬೇಡಿ. ನೋಡಿ, ಈ ರೀತಿ ಚೆನ್ನಾಗಿ ನೀರು ಬಾಯ್ಲ್ ಆಗ್ತಾ ಇರೋದ್ರಿಂದ ಹಿಟ್ಟು ಆ ನೀರಿನಲ್ಲಿ ಮುಳುಗಬೇಕು. ಅಲ್ಲಿ ತನಕ ನೋಡಿ, ನಾನು ವಿಡಿಯೋವನ್ನು ಲೆಂದಿಯಾಗಿ ನಿಮಗೆ ಕರೆಕ್ಟಾಗಿ ತೋರಿಸ್ತಾ ಇದ್ದೀನಿ. ಈ ರೀತಿ ಹಿಟ್ಟು ನೀರಿನಲ್ಲಿ ಕುದಿಬೇಕು. ಅಲ್ಲಿ ತನಕ ಹಾಗೆ ಬಿಡಿ. ಈ ಟ್ರಿಕ್ಸನ್ನು ಯೂಸ್ ಮಾಡೋದ್ರಿಂದ ರಾಗಿ ರೊಟ್ಟಿ ತುಂಬ ಸಾಫ್ಟಾಗಿ ಉಬ್ಬಿ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ಒಂದು 2-3 ನಿಮಿಷ ಆದಮೇಲೆ ಒಂದು ಸ್ಪೂನನ್ನು ತೊಗೊಂಡು ಈ ರೀತಿ ನಿಧಾನಕ್ಕೆ ತಿರುಗಿಸ್ಕೊಳ್ಳಿ. ವಿಡಿಯೋನ ನೋಡಿದ್ರೆ ಗೊತ್ತಾಗ್ತಾ ಇದೆ, ಅಯ್ಯೋ ಗಂಟುಗಳಾಗ್ತಾ ಇದೆಯಲ್ಲ ಅಂತ ಅಂದ್ಕೊಳ್ಬೋದು. ತೊಂದರೆ ಇಲ್ಲ ಫ್ರೆಂಡ್ಸ್, ಈ ಗಂಟುಗಳನ್ನೆಲ್ಲ ಯಾವ ರೀತಿ ಹೋಗಿಸೋದು ಅಂತ ನಾನು ತೋರಿಸ್ಕೊಡ್ತೀನಿ. ಚೆನ್ನಾಗಿ ಲೋ ಫ್ಲೇಮ್ನಲ್ಲಿ ಇದನ್ನು ಬೇಯಿಸ್ಕೊಳ್ಳೋಣ. ತಿರುಗಿಸ್ತಾ ಇರಿ. ತುಂಬ ತಿರುಗಿಸೋಂಥ ಅಗತ್ಯ ಏನಿಲ್ಲ. ಒಂದು 2-3 ನಿಮಿಷ ಈ ರೀತಿ ತಿರುಗಿಸ್ಬಿಟ್ಟು ಇದಕ್ಕೆ ಒಂದು ತಟ್ಟೆಯನ್ನು ಕಮಚಿ ನಾವು ಒಂದು 3-4 ನಿಮಿಷ ಬೇಯಿಸ್ಕೋಬೇಕಾಗತ್ತೆ. ಹಿಟ್ಟು ಇಲ್ಲಿ ಚೆನ್ನಾಗಿ ಬೇಯಬೇಕು. ನೋಡಿ, ಈಗ 3 ಮಿನಿಟ್ಸ್ ಆಗಿದೆ. ಹಿಟ್ಟು ಚೆನ್ನಾಗಿ ಬೆಂದಿದೆ. ಈ ಹದದಲ್ಲಿ ಇರಬೇಕು. ನೋಡಿ, ನೀರೆಲ್ಲ ಒಣಗಿ ಈ ರೀತಿ ಡ್ರೈ ಆಗಿದೆ. ಈಗ ಇದನ್ನು ನಾನು ಒಂದು ಪ್ಲೇಟಿಗೋ ಅಥವಾ ಒಂದು ಮಣೆಗೋ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ನಾನಿಲ್ಲಿ ಒಂದು ಮಣೆಗೆ ಇದನ್ನು ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಇದೀಗ ತುಂಬ ಬಿಸಿ ಇದೆ. ಈಗ ನಾದೋದಕ್ಕೆ ಬರೋದಿಲ್ಲ. ಸ್ವಲ್ಪ ಕೈಯಲ್ಲಿ ಮುಟ್ಟುವಷ್ಟು ತಣ್ಣಗಾದ್ಮೇಲೆ ಈ ರೀತಿ ಇದನ್ನು ಚೆನ್ನಾಗಿ ನಾದ್ಕೋಬೇಕಾಗತ್ತೆ. ಈ ಸ್ಟೆಪ್ಪನ್ನ ತುಂಬ ಕೇರ್ಫುಲ್ಲಾಗಿ ಚೆನ್ನಾಗಿ ಮಾಡಿಕೊಂಡ್ರೆ ರೊಟ್ಟಿ ತುಂಬ ಸಾಫ್ಟಾಗಿ ಒಂದು ಚೂರು ಹರಿದೆ ಚೆನ್ನಾಗಿ ಬರುತ್ತೆ. ನೋಡಿ, ಈಗ ನಾದಿರೋಂತಹ ಅಂದರೆ ಉಕ್ಕಿಸಿರೋಂತಹ ಹಿಟ್ಟಿಗೆ ನಾನು ಅದೇ ಕಪ್ನಲ್ಲಿ ಅರ್ಧ ಕಪ್ನಷ್ಟು ಮತ್ತೆ ಒಣ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಒಣ ಹಿಟ್ಟನ್ನು ಹಾಕಿ ಒಂಚೂರು ತಣ್ಣೀರನ್ನು ಚುಮ್ಕಿಸ್ಕೊಂಡು ಈ ರೀತಿ ಚೆನ್ನಾಗಿ ಇದನ್ನು ನಾದ್ಕೋಬೇಕಾಗತ್ತೆ. ಬರೀ ಉಕ್ಕರಿಸಿರೋಂತಹ ಹಿಟ್ಟಿನಲ್ಲೇ ರೊಟ್ಟಿ ಮಾಡಿದ್ರೆ ಅದು ಚೆನ್ನಾಗಾಗೋದಿಲ್ಲ. ಸ್ವಲ್ಪ ಒಣ ಹಿಟ್ಟನ್ನು ಇಲ್ಲಿ ನಾವು ಸೇರಿಸ್ಕೊಳ್ಳೇಬೇಕು. ನಿಮಗೆ ಸ್ವಲ್ಪ ಬಿಸಿ ಅನ್ನಿಸ್ತಾ ಇದೆ, ತುಂಬ ಡ್ರೈ ಅನ್ನಿಸ್ತಾ ಇದೆ ಅಂತಂದರೆ ನೀವು ಸ್ವಲ್ಪ ತಣ್ಣೀರನ್ನು ಇದಕ್ಕೆ ಚುಮ್ಕಿಸ್ಕೊಳ್ಳಿ. ತುಂಬ ನೀರು ಹಾಕ್ಕೊಳ್ಬೇಡಿ. ಈ ರೀತಿ ಚೆನ್ನಾಗಿ ನಾದ್ಕೊಳ್ಳಿ. ನೋಡಿ, ಹಿಟ್ಟನ್ನು ನೋಡಿದ್ರೆ ನಿಮಗೆ ಗೊತ್ತಾಗ್ತಾ ಇದೆ ಎಷ್ಟು ಸಾಫ್ಟಾಗಿ ಹೇಗೆ ಬಂದಿದೆ ಅಂತ. ಈ ರೀತಿ ಚೆನ್ನಾಗಿ ನಾದ್ಕೋಬೇಕಾಗತ್ತೆ. ನೋಡಿ, ಹಿಟ್ಟು ತುಂಬ ಸಾಫ್ಟಾಗಿ ಚೆನ್ನಾಗಿ ಬೆಂದಿರೋದ್ರಿಂದ ಈ ಹದದಲ್ಲಿ ಬರುತ್ತೆ. ನಾನಿಲ್ಲಿ 6 ರಾಗಿ ರೊಟ್ಟಿಗಳನ್ನು ಮಾಡಿದ್ದೀನಿ. ನಾನು ಮಾಡಿರುವಂತಹ ಅಳತೆಯಲ್ಲಿ 6 ರೊಟ್ಟಿಗಳು ಆಗಿದೆ. ಈಗ ಇಲ್ಲಿ ಹಿಟ್ಟು ರೆಡಿಯಾಗಿದೆ. ಈಗ ಇದನ್ನು ಲಟ್ಟಿಸ್ಕೊಳ್ಳೋಣ. ರೊಟ್ಟಿ ಇಷ್ಟ, ತಟ್ಟೋದು ಕಷ್ಟ ಅಂತ ಅನ್ನೋರಿಗೆ ತಟ್ಟೋದೇನಿಲ್ಲ. ನಾನು ಈ ಹಿಟ್ಟನ್ನು ಲಟ್ಟಿಸಿಯೇ ಮಾಡ್ತಾಯಿದ್ದೀನಿ ರೊಟ್ಟಿಯನ್ನು. ಬನ್ನಿ ಇದನ್ನು ಹೇಗೆ ಮಾಡೋದಂತ ನೋಡೋಣ. ತುಂಬ ಸಣ್ಣ ಉಂಡೆಗಳನ್ನು ತೊಗೊಂಡ್ರೆ ಸಾಕು, ದೊಡ್ಡದಾಗಿ ರೊಟ್ಟಿಯನ್ನು ಮಾಡ್ಕೊಳ್ಬೋದು. ಇದನ್ನು ಅಷ್ಟೇ ಒಂದು 2 ನಿಮಿಷ ಚೆನ್ನಾಗಿ ಈ ರೀತಿ ನಾದ್ಕೋಬೇಕಾಗತ್ತೆ. ನಾದ್ಕೊಂಡು ಮೀಡಿಯಂ ಗಾತ್ರದ ಉಂಡೆಗಳನ್ನಾಗಿ ಮಾಡಿಕೊಂಡು ರೊಟ್ಟಿಯನ್ನು ಮಾಡ್ಕೊಳ್ಳೋಣ. ಹಿಟ್ಟು ಚೆನ್ನಾಗಿ ನಾದಿರೋದ್ರಿಂದ ಇದು ಕೈಗೆ ಸಹ ಅಂಟುತ್ತಾ ಇಲ್ಲ, ತುಂಬ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಕೆಳಗಡೆ ಒಣ ರಾಗಿ ಹಿಟ್ಟನ್ನು ಹಾಕ್ಕೊಂಡು ನಿಧಾನಕ್ಕೆ ಈ ಸ್ಟೆಪ್ಪನ್ನು ಮಾಡ್ಕೊಳ್ಳಿ ಫ್ರೆಂಡ್ಸ್. ಇದು ನಿಮಗೆ ಕಷ್ಟ ಆಗುತ್ತೆ ಅಂತಂದರೆ, ಕೈಯಲ್ಲಿ ಕಷ್ಟ ಆಗುತ್ತೆ ಅಂತಂದರೆ ಲಟ್ಟಣಿಗೆಯಲ್ಲಿ ನೀವು ಲಟ್ಟಿಸ್ಕೊಳ್ಬೋದು, ತೊಂದರೆ ಇಲ್ಲ. ನನಗೆ ಸ್ವಲ್ಪ ಪ್ರಾಕ್ಟೀಸ್ ಇರೋದ್ರಿಂದ ನಾನು ಕೈಯಲ್ಲೇ ಇದನ್ನು ಲಟ್ಟಿಸ್ತಾ ಇದ್ದೀನಿ. ನಾವು ಬೇಸಿಕಲಿ ಕರಾವಳಿಯವರು, ನಮಗೆ ರಾಗಿ ಮುದ್ದೆ, ರಾಗಿ ರೊಟ್ಟಿ ಅದೆಲ್ಲ ಮಾಡೋದು ಸ್ವಲ್ಪ ಕಷ್ಟ ಅಂತ ಅನಿಸುತ್ತೆ. ಬೆಂಗಳೂರಿನವರು, ಮೈಸೂರಿನವರು ಮಾಡ್ಬೋದು. ನನಗೆ ಗೊತ್ತಿಲ್ಲ ಇದು ಟ್ರೆಡಿಷ್ನಲ್ ವೇ ಹೌದೋ ಅಲ್ವೋ ಅಂತ. ದಯವಿಟ್ಟು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನೀವೆಲ್ಲ ಯಾವ ರೀತಿ ರಾಗಿ ರೊಟ್ಟಿಯನ್ನು ಮಾಡ್ತೀರಾ ಅಂತ. ಈ ಟ್ರಿಕ್ಸನ್ನು ಯೂಸ್ ಮಾಡೋದ್ರಿಂದ ರೊಟ್ಟಿ ತುಂಬ ಸಾಫ್ಟಾಗಿ ಬರುತ್ತೆ. ತಣ್ಣಗಾದ್ಮೇಲೂ ಸಹ ತುಂಬ ಸಾಫ್ಟಾಗಿರುತ್ತೆ. ಬೇರೆ ಥರ ಮಾಡಿದ್ರೆ ರೊಟ್ಟಿ ತುಂಬ ಒರಟಾಗ್ತಾಯಿತ್ತು, ಹರಿದು ಹೋಗ್ತಾಯಿತ್ತು, ಚೆನ್ನಾಗಿ ಬರ್ತಾ ಇರಲಿಲ್ಲ. ಈ ಥರ ಮಾಡೋದ್ರಿಂದ ರಾಗಿ ರೊಟ್ಟಿ ತುಂಬ ತೆಳುವಾಗಿ ವರ್ಕೊಳ್ಬೋದು. ನೋಡಿ, ಮತ್ತೆ ನಾನು ಒಣ ಹಿಟ್ಟನ್ನು ಹಾಕಿಬಿಟ್ಟು ಇಲ್ಲಿ ಲಟ್ಟಿಸ್ತಾ ಇದ್ದೀನಿ. ಮಧ್ಯದಲ್ಲಿ ಪ್ರೆಸ್ ಮಾಡಬೇಡಿ, ಸೈಡಲ್ಲಿ ಮಾತ್ರ ಒತ್ತಾ ಹೋಗಿ. ನಿಮಗೆ ಎಷ್ಟು ದೊಡ್ಡದು ಬೇಕೋ ಅಷ್ಟು ದೊಡ್ಡದು, ಚೂರು ಹರಿದೇನೆ ರೊಟ್ಟಿ ಬರುತ್ತೆ. ಮಧ್ಯದಲ್ಲಿ ಪ್ರೆಸ್ ಮಾಡದೆ ಸೈಡಲ್ಲಿ ಮಾತ್ರ ಪ್ರೆಸ್ ಮಾಡಿ ಈ ರೀತಿ ಅಗಲವಾದ ರೊಟ್ಟಿಗಳನ್ನು ಮಾಡ್ಕೊಳ್ಬೋದು.
ಈಗ ನೋಡಿ ಅಗಲವಾಗಿ ನಾನು ರೊಟ್ಟಿಯನ್ನು ಹುರ್ಕೊಂಡಿದ್ದೀನಿ, ತುಂಬ ತೆಳುವಾಗಿ ಸಹ ಹುರಿದಿದ್ದೀನಿ, ತುಂಬ ದಪ್ಪ ಸಹ ಇಲ್ಲ ಇದು. ಇಲ್ಲಿ ಹಂಚು ಚೆನ್ನಾಗಿ ಬಿಸಿಯಾಗಿದೆ. ಬಿಸಿ ಆದಮೇಲೆ ನಾನು ಲಟ್ಟಿಸಿರುವಂತಹ ರೊಟ್ಟಿಯನ್ನು ಹಾಕಿಬಿಟ್ಟು ಒಂದು ಒದ್ದೆ ಕಾಟನ್ ಬಟ್ಟೆಯನ್ನು ತೊಗೊಂಡು ನಾನು ನೀರನ್ನು ಹಾಕ್ತಾಯಿದ್ದೀನಿ. ಹೀಗೆ ಮಾಡೋದ್ರಿಂದ ರೊಟ್ಟಿ ತುಂಬ ಒಣ ಅಂದರೆ ಡ್ರೈ ಆಗೋದಿಲ್ಲ. ನೀರನ್ನು ಹಾಕದೆ ಬೇಯಿಸಿದ್ರೆ ರೊಟ್ಟಿ ತುಂಬ ಒಣ ಅನಿಸುತ್ತೆ, ತಣ್ಣಗಾದ್ಮೇಲೆ ತಿನ್ನೋದಕ್ಕೆ ಆಗೋದಿಲ್ಲ. ಹಾಗಾಗಿ ನಾವು ಈ ಸ್ಟೆಪ್ಪನ್ನು ಮಾಡಲೇಬೇಕಾಗತ್ತೆ. ನೋಡಿ ನಾನಿಲ್ಲಿ ನೀರನ್ನೆಲ್ಲ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ. ವಿಡಿಯೋನ ಝೂಮ್ ಮಾಡಿ ನಿಮಗೆ ತೋರಿಸೋದಕ್ಕೆ ಸಹ ಟ್ರೈ ಮಾಡ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಇದು ಉಬ್ಬಿ ಉಬ್ಬಿ ಬರ್ತಾ ಇದೆ ಅಂತ. ಆರೋಗ್ಯಕ್ಕೆ ರಾಗಿ ತುಂಬ ಒಳ್ಳೆಯದು. ಅದರಲ್ಲೂ ಇದಂತೂ ಎಣ್ಣೆ ಬೆಣ್ಣೆ ಏನೂ ಹಾಕದೆ ಮಾಡುವಂಥದ್ದು. ಡಯೆಟ್ ಮಾಡೋರಿಗೂ ಸಹ ಇದು ಹೇಳಿ ಮಾಡಿಸಿದಂತಹ ರೆಸಿಪಿ ಅಂತ ಹೇಳ್ಬೋದು. ನೋಡಿ ಈಗ ಮತ್ತೆ ಒಂದು ಕಾಟನ್ ಬಟ್ಟೆಯನ್ನು ತೊಗೊಂಡು ನಾನು ಚೆನ್ನಾಗಿ ಈ ರೀತಿ ಪ್ರೆಸ್ ಮಾಡ್ತಾ ಇದ್ದೀನಿ. ಪ್ರೆಸ್ ಮಾಡಿರೋ ಆಪೋಸಿಟ್ ಸೈಡು ರೊಟ್ಟಿ ಉಬ್ಬಿ ಉಬ್ಬಿ ಬರ್ತಾ ಇದೆ. ನಿಮಗೆ ಗೊತ್ತಾಗ್ತಾ ಇದೆ ಅನ್ಕೋತೀನಿ. ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ, ತುಂಬ ಸಾಫ್ಟಾಗಿ ಬಂದಿರುತ್ತೆ ಫ್ರೆಂಡ್ಸ್. ಇದು ಆಗಲೇ ಹೇಳಿದಾಗೆ ತಣ್ಣಗಾದ್ಮೇಲೂ ಸಹ ನಾವು ಈ ರೊಟ್ಟಿಯನ್ನು ಈಸಿಯಾಗಿ ತಿನ್ಬೋದು. ಮೂರೇ ಬೆರಳಿನಲ್ಲಿ ತುಂಡಾಗುವಂತಹ ರೊಟ್ಟಿ. ನಾನು ಇದೇ ರೀತಿ ಟ್ರಿಕ್ಸ್ನ ಯೂಸ್ ಮಾಡಿ ಅಕ್ಕಿ ರೊಟ್ಟಿ ಮಾಡಿರುವಂತಹ ವಿಡಿಯೋನೂ ಸಹ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಅದನ್ನು ನೀವು ತುಂಬ ಇಷ್ಟಪಟ್ಟು ನೋಡಿದ್ದೀರಾ. ತುಂಬ ಜನ ಹೇಳಿದರು ರಾಗಿ ರೊಟ್ಟಿ ರೆಸಿಪಿಯನ್ನು ತೋರಿಸಿ ಅಂತ, ಹಾಗಾಗಿ ನಾನು ಈ ವಿಡಿಯೋವನ್ನು ಶೇರ್ ಮಾಡ್ತಾ ಇದ್ದೀನಿ. ಮಾಡ್ಕೊಂಡಿರೋಂತಹ ಹಿಟ್ಟಿನಲ್ಲಿ ನಾನು ಎಲ್ಲವನ್ನೂ ರೊಟ್ಟಿಯನ್ನು ಮಾಡಿಟ್ಕೊಂಡಿದ್ದೀನಿ. ನೋಡಿ ರೊಟ್ಟಿ ನೋಡಿದರೆ ನಿಮಗೆ ಗೊತ್ತಾಗ್ತಾ ಇದೆ ಅನ್ಕೋತೀನಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ. ತುಂಬ ಬಿಸಿ ಬಿಸಿಯಾಗಿರುವಂತಹ ಸಾಫ್ಟ್ ಆಗಿರುವಂತಹ ರಾಗಿ ರೊಟ್ಟಿ ತಯಾರಾಗಿದೆ. ಒಂದನ್ನು ಹರಿದು ಸಹ ತೋರಿಸ್ತೀನಿ. ಮೂರೇ ಬೆರಳಿನಲ್ಲಿ ತುಂಡಾಗುವಂತಹ ರಾಗಿ ರೊಟ್ಟಿ ನೋಡಿ ಎಷ್ಟು ಈಸಿಯಾಗಿ ತುಂಡಾಗಿದೆ. ತುಂಬ ಚೆನ್ನಾಗಿ ಕುಕ್ ಆಗಿದೆ ಸಹ ಇದು. ಆರೋಗ್ಯಕರವಾಗಿರುವಂತಹ ರಾಗಿ ರೊಟ್ಟಿಯನ್ನು ಶೇಂಗಾ ಚಟ್ನಿ ಪುಡಿ ಮತ್ತು ಕಡಲೆ ಹಿಟ್ಟಿನ ಪಿಟ್ಲದ ಜೊತೆ ನಾನು ಸರ್ವ್ ಮಾಡ್ತಾ ಇದ್ದೀನಿ. ಇದರಲ್ಲಿ ಯಾವುದಾದ್ರೂ ತೆಂಗಿನಕಾಯಿ ಚಟ್ನಿ ಅಥವಾ ಬದನೆಕಾಯಿ ಪಲ್ಯ, ಉಚ್ಚಲ್ ಚಟ್ನಿ ಅದ್ರ ಜೊತೆ ಸಹ ನೀವು ಮಾಡ್ಬೋದು. ತುಂಬ ರುಚಿಯಾಗಿ ಇರುತ್ತೆ. ರುಚಿಯಾಗಿರುವಂತಹ ಆರೋಗ್ಯಕರವಾಗಿರುವಂತಹ ರಾಗಿ ರೊಟ್ಟಿ ತಯಾರಾಗಿದೆ. ಖಂಡಿತ ಈ ಟಿಪ್ಸ್ನ ಯೂಸ್ ಮಾಡಿ ನೀವು ಸಹ ರೊಟ್ಟಿಯನ್ನು ಮಾಡಿ ನೋಡಿ. ಹೇಗಾಯ್ತಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮತ್ತೊಂದು ರುಚಿಯಾದ ಅಡುಗೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಧನ್ಯವಾದ.